ಮಾರ್ಕೆಟ್ ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಶಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಟ್ಯಾರಿಫ್ ಹಿಡಿದು ಟ್ರಂಪ್ ಇಡೀ ಜಗತ್ತನ್ನೇ ಅಲುಗಾಡಿಸ್ತಿರೋ ಹೊತ್ತಲ್ಲಿ ಅಮೆರಿಕಾಗೆ ದೊಡ್ಡ ಜಾಕ್ ಪಾಟ್ ಹೊಡೆದಿದೆ. ಡ್ರ್ಯಾಗನ್ ವಿರುದ್ಧ ದೊಡ್ಡಣ್ಣನಿಗೆ ಭಾರಿ ಅಸ್ತ್ರ ಸಿಕ್ಕಿದೆ. ಅಮೆರಿಕಾಗೆ ವೈಟ್ ಗೋಲ್ಡ್ ಅಂತ ಕರೆಯಲಾಗೋ ಅಂದರೆ ದೊಡ್ಡ ಪ್ರಮಾಣದ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ. ಕ್ಯಾಲಿಫೋರ್ನಿಯಾ ರಾಜ್ಯದ ಸಾಲ್ಟನ್ ಸಿ ಪ್ರದೇಶದಲ್ಲಿ ಸುಮಾರು 18 ಮಿಲಿಯನ್ ಟನ್ ಲಿಥಿಯಂ ಇರೋದು ಪತ್ತೆಯಾಗಿದೆ. ಇದರ ಮೌಲ್ಯ ಬರೋಬ್ಬರಿ $540 ಬಿಲಿಯನ್ ಅಂದರೆ 44.8 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಇದನ್ನು ವಿಶ್ವದ ಅತಿದೊಡ್ಡ ಲಿಥಿಯಂ ಡೆಪಾಸಿಟ್ಗಳಲ್ಲಿ ಒಂದು ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಸಂದರ್ಭದಲ್ಲಿ ಲಿಥಿಯಂಗೆ ಗೋಲ್ಡ್ನಷ್ಟೇ ಬೆಲೆ ಇದೆ. ಮೊಬೈಲ್, ಲ್ಯಾಪ್ಟಾಪ್, ಎಲೆಕ್ಟ್ರಿಕ್ ವಾಹನ ಸೇರಿದಂತೆ ಎಲ್ಲ ಬ್ಯಾಟ್ರಿಗೂ ಇವತ್ತು ಲಿಥಿಯಂ ಬೇಕು. ಅದಕ್ಕೆ ಇದನ್ನ ವೈಟ್ ಗೋಲ್ಡ್ ಅಂತ ಕರೀತಾರೆ. ಆದರೆ ಅಮೆರಿಕ ಹತ್ರ ಈ ಬಿಳಿ ಬಂಗಾರ ಜಾಸ್ತಿ ಇರಲಿಲ್ಲ. ಹೀಗಾಗಿ ದೊಡ್ಡಣ್ಣ ಚೀನಾ, ಚಿಲಿ, ಅರ್ಜೆಂಟೀನಾ ಸಾಲದು ಅಂತ ಬದ್ಧವೈರಿ ರಷ್ಯಾದಿಂದ ಕೂಡ ಲಿಥಿಯಂ ತರಿಸ್ಕೊಳ್ತಾ ಇತ್ತು. 2023ರ ಒಂದೇ ವರ್ಷದಲ್ಲಿ ಬರೋಬ್ಬರಿ 2.3 ಲಕ್ಷ ಮೆಟ್ರಿಕ್ ಟನ್ ಲಿಥಿಯಂ ತರಿಸ್ಕೊಂಡಿತ್ತು. ಅದರಲ್ಲೂ ಡ್ರ್ಯಾಗನ್ ಚೀನಾದಿಂದಲೇ ಸುಮಾರು 82% ಲಿಥಿಯಂ ಅಯಾನ್ ಬ್ಯಾಟರೀಸ್ ಅಮೆರಿಕಾಗೆ ಬರ್ತಾ ಇದ್ವು. ಚೀನಾ ಅಮೆರಿಕಾಗೆ ರಫ್ತು ಮಾಡೋದ್ರಲ್ಲಿ ಕಾಲು ಭಾಗ ಈ ಲಿಥಿಯಂ ಇರ್ತಾ ಇತ್ತು. ಇಂಥದ್ರಲ್ಲಿ 18 ಮಿಲಿಯನ್ ಟನ್ ನಿಕ್ಷೇಪ ಸಿಕ್ಕಿರೋದು ಟ್ರಂಪ್ ಕೈಗೆ ಬ್ರಹ್ಮಾಸ್ತ್ರ ಕೊಟ್ಟಂತಾಗಿದೆ. ಮೊದಲೇ ಟ್ರಂಪ್ ಚೀನಾ ಜೊತೆಗಿನ ಟ್ರೇಡ್ ಡೆಫಿಸಿಟ್ ಇಳಿಸೋಕೆ ಏನು ಮಾಡಬೇಕು, ಏನು ಬಿಡಬೇಕು ಅಂತ ನೋಡ್ತಾ ಇದ್ರು. ಅಂಥದ್ರಲ್ಲಿ ಈ ನ್ಯೂಸ್ ಬಂದಿದೆ. ಸದ್ಯ ಈ ಲಿಥಿಯಂನಿಂದ ಸುಮಾರು 32 ಕೋಟಿ ಎಲೆಕ್ಟ್ರಿಕ್ ವಾಹನಗಳಿಗೆ ಬ್ಯಾಟರಿಯನ್ನು ಒದಗಿಸಬಹುದು ಅಂತ ಹೇಳಲಾಗ್ತಿದೆ. ಅಂದರೆ ಅಮೆರಿಕದಲ್ಲಿ ಈಗ ಓಡಾಡ್ತಿರೋ ವಾಹನಗಳಿಗಿಂತಲೂ ಅಧಿಕ ಇವಿಗಳಿಗೆ ಬ್ಯಾಟರಿ ಕೊಡುವಷ್ಟು ಲಿಥಿಯಂ ಇದೆ ಇಲ್ಲಿ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಜಿಯೋ ಕೆಮಿಸ್ಟ್ರಿ ಪ್ರೊಫೆಸರ್ ಮೈಕಲ್ ಮೆಕ್ಕಿಬ್ಯಾನ್, ಲಿಥಿಯಂ ವಿಚಾರದಲ್ಲಿ ಅಮೆರಿಕ ಸಂಪೂರ್ಣವಾಗಿ ಸ್ವಾವಲಂಬಿ ರಾಷ್ಟ್ರ ಆಗುತ್ತೆ, ಚೀನಾದಿಂದ ಆಮದು ಮಾಡಿಕೊಳ್ಳೋದು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಅಂತೂ ನಿಕ್ಷೇಪ ಸಿಕ್ಕಿರೋ ಸಾಲ್ಟನ್ ಸಿ ಪ್ರದೇಶವನ್ನು ಸೌದಿ ಅರೇಬಿಯಾ ಆಫ್ ಲಿಥಿಯಂ, ಅಂದರೆ ತೈಲದಲ್ಲಿ ಹೇಗೆ ಸೌದಿ ಶ್ರೀಮಂತವೋ ಹಾಗೆ ಲಿಥಿಯಂ ವಿಚಾರದಲ್ಲಿ ಸಾಲ್ಟನ್ ಸಿ ಆಗತ್ತೆ, ಅಮೆರಿಕ ಆಗತ್ತೆ ಅನ್ನೋ ಮಟ್ಟಿಗೆ ಇದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಆದರೆ ವಿಚಾರ ಏನು ಅಂತ ಹೇಳಿದ್ರೆ, ಲಿಥಿಯಂ ನಿಕ್ಷೇಪ ಸಿಕ್ಕಿದ ತಕ್ಷಣ ಇದೆಲ್ಲ ಆಗಬಿಡೋದಿಲ್ಲ. ಚೈನಾ ಲಿಥಿಯಂ ಅನ್ನ ಭೂಮಿಯಿಂದ ಹೊರತೆಗೆದು ಅದನ್ನು ಪ್ರೊಸೆಸ್ ಮಾಡಿ ಎಂಡ್ ಪ್ರಾಡಕ್ಟನ್ನು ಯಾವ ಕಾಸ್ಟ್ನಲ್ಲಿ ಮಾಡುತ್ತೋ, ಯಾವ ಖರ್ಚಲ್ಲಿ ಮಾಡುತ್ತೋ ಅಷ್ಟೇ ಖರ್ಚಲ್ಲಿ, ಕಮ್ಮಿ ಖರ್ಚಲ್ಲಿ ಅಮೆರಿಕ ಕೂಡ ಆ ಗಣಿಗಾರಿಕೆ ಮಾಡಿ ಹೊರತೆಗೆದು ಪ್ರೊಸೆಸ್ ಮಾಡಿ ಎಂಡ್ ಪ್ರಾಡಕ್ಟ್ ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ಮಾಡೋಕೆ ಸಾಧ್ಯನಾ? ಅಷ್ಟೇ ಕಮ್ಮಿ ಖರ್ಚಲ್ಲಿ ಇಷ್ಟೆಲ್ಲವನ್ನ ಅಮೆರಿಕವೂ ಮಾಡೋಕೆ ಸಾಧ್ಯನಾ ಅನ್ನೋದು ಕೂಡ ವಿಚಾರ ಬರುತ್ತೆ. ಇಲ್ಲ ಅಂತಾದರೆ ಮತ್ತೆ ನಮ್ಮ ಹತ್ರ ಸಿಕ್ಕಿದೆ, ತೋಡ್ಬಿಟ್ಟು ತಗೊಂಡು ಹೋಗಿ ನೀವು ಪ್ರೊಸೆಸ್ ಮಾಡಿ ನಮಗೆ ಎಂಡ್ ಪ್ರಾಡಕ್ಟ್ ಕೊಡಿ ಅನ್ನೋ ರೀತಿಯಲ್ಲಿ ಮತ್ತೆ ಚೀನಾಗೆ ಡಿಪೆಂಡ್ ಆಗೋ ಪರಿಸ್ಥಿತಿ ಬರುತ್ತಾ? ಅದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ ಇಲ್ಲಿ. ಯಾಕಂದರೆ ಚೈನಾ ಕಂಪೇರ್ ಮಾಡಿದ್ರೆ ಅಮೆರಿಕದಲ್ಲಿ ಗಣಿಗಾರಿಕೆಯ ಕಾಸ್ಟ್, ಲೇಬರ್ ಕಾಸ್ಟ್, ಎಂಡ್ ಪ್ರಾಡಕ್ಟನ್ನು ತರೋದು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಲ್ಲವೂ ಕೂಡ ಹೈ ಇದೆ. ಹಾಗಾಗಿ ಇದು ಕಂಪ್ಲೀಟ್ ಸೊಲ್ಯೂಷನ್ ಅಲ್ಲ. ಈ ಕ್ಷಣಕ್ಕೆ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಅಮೆರಿಕದ ನೀತಿಗಳನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡ್ತಿರೋ ಟ್ರಂಪ್ ಈಗ ಮತ್ತೊಂದು ದೊಡ್ಡ ಬದಲಾವಣೆಗೆ ಕೈ ಹಾಕ್ತಾ ಇದ್ದಾರೆ. ಇನ್ಮೇಲೆ ವೋಟ್ ಮಾಡೋಕೆ ಪೌರತ್ವದ ಪ್ರೂಫ್ ಕಡ್ಡಾಯ ಅಂತ ಹೇಳಿದ್ದಾರೆ. ಅಮೆರಿಕದ ನಾಗರಿಕರು ಆಗಿರಲೇಬೇಕು ಅಂತ. ಈ ಸಂಬಂಧ ಹೊಸ ಎಕ್ಸಿಕ್ಯೂಟಿವ್ ಆರ್ಡರ್ ಹೊರಡಿಸಿದ್ದಾರೆ. ಈ ಮೂಲಕ ಅಮೆರಿಕದ ಚುನಾವಣಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರೋಕೆ ಕೈ ಹಾಕಿದ್ದಾರೆ. ಫೆಡರಲ್ ಏಜೆನ್ಸಿಗೆ ವೋಟರ್ ಲಿಸ್ಟ್ ಕೊಡುವಂತೆ ಎಲ್ಲ ರಾಜ್ಯಗಳಿಗೆ ಸೂಚಿಸಿದ್ದಾರೆ. ಅಲ್ಲದೆ ಈ ವೇಳೆ ಭಾರತದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಭಾರತ ಮತ್ತು ಬ್ರೆಜಿಲ್ನಂತಹ ರಾಷ್ಟ್ರಗಳನ್ನು ನೋಡಿ ಅವರು ಅಡ್ವಾನ್ಸ್ಡ್ ವೋಟರ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅಳವಡಿಸಿಕೊಂಡಿದ್ದಾರೆ ಅಂತ ಪ್ರಶಂಸಿಸಿದ್ದಾರೆ. ಭಾರತದ ಚುನಾವಣೆ ಪ್ರಕ್ರಿಯೆಯನ್ನು ಹೊಗಳಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಟ್ಯಾರಿಫ್ ವಿಚಾರವಾಗಿ ಮಾತನಾಡಿದ್ದಾರೆ. ಕೆಲವೊಂದು ರಾಷ್ಟ್ರಗಳು ಟ್ಯಾರಿಫ್ನಿಂದ ವಿನಾಯಿತಿ ಪಡೆಯಬಹುದು ಅಂತ ಹೇಳಿದ್ದಾರೆ. ಆದರೆ ಯಾವ ರಾಷ್ಟ್ರಗಳು ಅಂತ ಹೇಳಿಲ್ಲ. ಅಲ್ಲದೆ ಶೀಘ್ರದಲ್ಲಿ ಆಟೋಮೊಬೈಲ್ ಟ್ಯಾರಿಫ್ಗಳು ಕೂಡ ಜಾರಿಗೆ ಬರ್ತವೆ ಅಂತ ಮತ್ತೊಂದು ಶಾಕ್ ಕೂಡ ಕೊಟ್ಟಿದ್ದಾರೆ. ಏನು ಸ್ನೇಹಿತರೆ, ಹೂತಿಗಳ ಮೇಲಿನ ಅಮೆರಿಕದ ದಾಳಿ ಪ್ಲಾನ್ ಸಿಗ್ನಲ್ ಚಾಟ್ನಲ್ಲಿ ಲೀಕ್ ಆಗಿತ್ತಲ್ಲ, ದೊಡ್ಡ ಕೋಲಾಹಲ ಕಾರಣ ಆಗಿತ್ತು ಅಮೆರಿಕದಲ್ಲಿ.
ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮೈಕ್ ವಾಲ್ಟ್ಸ್, ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಇವರೆಲ್ಲ ಇದ್ದಂತಹ ಗ್ರೂಪ್ಗೆ ದಿ ಅಟ್ಲಾಂಟಿಕ್ ಅನ್ನೋ ಮಾಧ್ಯಮದ ಎಡಿಟರ್ ಗೋಲ್ಡ್ಬರ್ಗ್ ಅನ್ನೋರನ್ನ ಆ್ಯಡ್ ಮಾಡ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಬೈ ಮಿಸ್ಟೇಕ್ ಆಗಿ ಅವ್ರನ್ನ ಆ್ಯಡ್ ಮಾಡಿಕೊಂಡು ಅದು ಅವರಿಗೆ ಲೀಕ್ ಆಗಿತ್ತು ಈ ಮೂಲಕ. ಇದನ್ನು ಪೀಟ್ ಹೆಕ್ಸೆತ್ ಕೇಳಿದಾಗ ಇದೆಲ್ಲ ಸುಳ್ಳು, ಗೋಲ್ಡ್ಬರ್ಗ್ ಒಬ್ಬ ಸುಳ್ಳ, ನಾವು ಯಾರಿಗೂ ಲೀಕ್ ಮಾಡಿಲ್ಲ ಅಂತೆಲ್ಲ ಹೇಳಿದ್ರು. ಆದರೆ ಈಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮೈಕ್ ವಾಲ್ಟ್ಸ್ ಹೇಳ್ತಾ ಇದ್ದಾರೆ, ಈ ಲೀಕ್ನ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಹೊತ್ಕೋತೀನಿ, ಫುಲ್ ರೆಸ್ಪಾನ್ಸಿಬಿಲಿಟಿನ ಅಂತ ಹೇಳಿದ್ದಾರೆ. ಈ ಮೂಲಕ ರಾಷ್ಟ್ರೀಯ ಭದ್ರತೆಯ ವಿಚಾರ, ಅಮೆರಿಕ ಅಂದ್ರೇನು, ಟೆಕ್ನಾಲಜಿಕಲಿ ಅಡ್ವಾನ್ಸ್ ಸೂಪರ್ ಪವರ್ ಅನ್ನೋ ವಿಚಾರ ಕಣ್ಮುಂದೆ ಬರುತ್ತಲ್ಲ. ಇವರು ಯೆಮೆನ್ನ ಹೂತಿಗಳ ಮೇಲೆ ದಾಳಿ ಮಾಡೋಕೆ ಮಾಡಿರೋ ಮಿಲಿಟರಿ ಪ್ಲಾನನ್ನು ಸಿಗ್ನಲ್ ಅನ್ನೋ ವಾಟ್ಸಪ್ನ ಪರ್ಯಾಯ ಆ್ಯಪ್ ಅದು, ಅದರ ಗ್ರೂಪ್ ಚಾಟ್ನಲ್ಲಿ ಡಿಸ್ಕಸ್ ಮಾಡೋದಂತೆ. ಅದರಲ್ಲಿ ಸಿಗ್ನಲ್ ಅನ್ನೋ ಆ್ಯಪಲ್ಲಿ ಆ ಚಾಟ್ಗೆ ಒಬ್ಬ ಜರ್ನಲಿಸ್ಟ್ನ ಬೈ ಮಿಸ್ಟೇಕಲ್ಲಿ ಆ್ಯಡ್ ಮಾಡಿಕೊಂಡು ಅದು ಲೀಕ್ ಆಗಿ ಹೋಗೋದಂತೆ. ಇದು ಬಹಳ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ ಅಮೆರಿಕಾಗೆ ಇಂಟರ್ನ್ಯಾಷನಲಿ. ಭಾಳ ಇದೆ ಬಿಡಿ ನಿಮ್ಮ ನ್ಯಾಷನಲ್ ಸೆಕ್ಯೂರಿಟಿಯ ಈ ಕಮ್ಯುನಿಕೇಷನ್ ಚಾನಲ್ನ ಸೆಕ್ಯೂರಿಟಿ ತುಂಬ ಜೋರಿದೆ ಬಿಡಿ ಅಂತ ಎಲ್ಲ ಕಾಲೆಳಿತಾ ಇದ್ದಾರೆ ಅಮೆರಿಕಾಗೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರಲ್ಲ, ಹೀಗಾಗಿ ಕೆನಡಾ, ಮೆಕ್ಸಿಕೋದಿಂದ ಹಾರಿ ಅಮೆರಿಕಕ್ಕೆ ಬಂದವರಲ್ಲಿ ಹೆಚ್ಚಿನವರೀಗ ವಾಪಸ್ ಕೆನಡಾಗೆ ಹಾರ್ತಾ ಇದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ. ಇದನ್ನ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ದೊಡ್ಡ ಪ್ರಮಾಣದಲ್ಲಿ ರಿವರ್ಸ್ ಮೈಗ್ರೇಷನ್ ಶುರುವಾಗಿದೆ ಕೆನಡಾ ಕಡೆಗೆ ಅಂತ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಕದನದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಕಪ್ಪು ಸಮುದ್ರದ ಭಾಗದಲ್ಲಿನ ದಾಳಿ ನಿಲ್ಲಿಸೋಕೆ ಎರಡೂ ರಾಷ್ಟ್ರಗಳು ಒಪ್ಕೊಂಡಿವೆ ಅಂತ ವರದಿಯಾಗಿದೆ. ಕಪ್ಪು ಸಮುದ್ರದಲ್ಲಿ ಮಿಲಿಟರಿ ಉದ್ದೇಶಕ್ಕೆ ವಾಣಿಜ್ಯ ಹಡಗು ಬಳಕೆಯನ್ನು ಕೂಡ ನಿಲ್ಲಿಸೋದಾಗಿ ಎರಡೂ ರಾಷ್ಟ್ರಗಳು ಹೇಳಿಕೊಂಡಿವೆ ಅಂತ ಅಮೆರಿಕದ ವೈಟ್ ಹೌಸ್ ತಿಳಿಸಿದೆ. ಅಲ್ಲದೆ ಇಂಧನ ಮೂಲಸೌಕರ್ಯಗಳ ಮೇಲಿನ ದಾಳಿ ಕೂಡ ಸ್ಟಾಪ್ ಮಾಡೋಕೆ ತಲೆಯಾಡಿಸಿವೆ. ಕಳೆದ 3 ದಿನದಿಂದ ಸೌದಿಯ ರಿಯಾದ್ನಲ್ಲಿ ನಡೆದ ಮಾತುಕತೆಯಲ್ಲಿ ಈ ಒಪ್ಪಂದ ಆಗಿದೆ. ರಷ್ಯಾದ ಕೃಷಿ ಉತ್ಪನ್ನ ಮತ್ತು ಫರ್ಟಿಲೈಸರ್ಸ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ಮಾರೋಕೆ ಇರೋ ನಿರ್ಬಂಧವನ್ನು ತೆಗೆಯೋದಾಗಿ ಅಮೆರಿಕ ಭರವಸೆ ಕೊಟ್ಟಿದೆ. ಭಾರತೀಯ ಸೇನೆ ಮತ್ತು ವಾಯುಪಡೆ ತಮ್ಮ ಫೈರ್ ಪವರ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳೋಕೆ ಮುಂದಾಗಿವೆ. ಇದಕ್ಕಾಗಿ ಸುಮಾರು 250 ಬ್ರಹ್ಮೋಸ್ ಮಿಸೈಲ್ಸ್ ಖರೀದಿ ಮಾಡೋಕೆ ಮುಂದಾಗಿದ್ದಾರೆ. ಈ ಮಿಸೈಲ್ಗಳು ಸುಮಾರು 800 ಕಿಲೋಮೀಟರ್ ದೂರದ ಗುರಿಗಳನ್ನು ನಿಖರವಾಗಿ ಹೊಡೆದು ಹಾಕೋ ಸಾಮರ್ಥ್ಯವನ್ನು ಹೊಂದಿವೆ. ಈಗಿರೋ ಕ್ಷಿಪಣಿಗಳು 300 ಕಿಲೋಮೀಟರ್ ರೇಂಜ್ ಮಾತ್ರ ಹೊಂದಿವೆ. ಹೀಗಾಗಿ ಇನ್ನೂ ಹೆಚ್ಚಿನ ರೇಂಜ್ನ ಮಿಸೈಲ್ ಖರೀದಿಗೆ ರಕ್ಷಣಾ ಸಚಿವಾಲಯ ಒಪ್ಪಿಗೆಯನ್ನು ಕೊಟ್ಟಿದೆ. ಅಂದಹಾಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಡೆವಲಪ್ ಮಾಡಿ ಉತ್ಪಾದಿಸ್ತಾ ಇವೆ. ಇದರಲ್ಲಿ ವಿವಿಧ ರೇಂಜ್ನ ಮಿಸೈಲ್ಗಳಿವೆ. ಅಲ್ಲದೆ ನೀರು, ನೆಲ, ಆಕಾಶ ಎಲ್ಲ ಕಡೆಯಿಂದಲೂ ಇದನ್ನು ಲಾಂಚ್ ಮಾಡೋ ಎಬಿಲಿಟಿ ಇರೋ ರೀತಿಯಲ್ಲಿ ವೇರಿಯಂಟ್ಸ್ ಅನ್ನು ತಯಾರಿಸಲಾಗಿದೆ. ಟರ್ಕಿಯಲ್ಲಿ ಅಧ್ಯಕ್ಷ ರೆಸೆಪ್ ತಯ್ಯಪ್ ಎರ್ಡೋಆನ್ ವಿರುದ್ಧ ಪ್ರತಿಭಟನೆ ಮುಂದುವರೆದಿದೆ. ಇದೀಗ ಪ್ರತಿಭಟನೆ ಕುರಿತು ರಿಪೋರ್ಟ್ ಮಾಡ್ತಾ ಇದ್ದ 7 ಪತ್ರಕರ್ತರನ್ನ ಟರ್ಕಿ ಕೋರ್ಟ್ ಜೈಲಿಗಟ್ಟಿದೆ. ಎರ್ಡೋಆನ್ ಕೋರ್ಟ್ ಇದುವರೆಗೆ ಒಟ್ಟು 1400ಕ್ಕೂ ಅಧಿಕ ಜನರನ್ನ ಬಂಧಿಸಲಾಗಿದೆ. ಇದರಿಂದ ಪ್ರತಿಭಟನೆ ಇನ್ನೂ ಕೂಡ ತೀವ್ರಗೊಂಡಿದೆ. ಸರ್ಕಾರದ ವಿರುದ್ಧದ ಹೋರಾಟ ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದಾರೆ. ಆದರೆ ಟರ್ಕಿ ಅಧ್ಯಕ್ಷ ಎರ್ಡೋಆನ್ ಮಾತ್ರ ಆದಷ್ಟು ಬೇಗ ಈ ಪ್ರತಿಭಟನೆ ಎಲ್ಲ ನಿಂತು ಹೋಗುತ್ತೆ ಅಂತ ಹೇಳಿದ್ದಾರೆ. ಟರ್ಕಿಯಲ್ಲಿ ಆಗ್ತಿರೋ ಬೆಳವಣಿಗೆಗೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಕಳವಳ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಗಾಜಾದಲ್ಲಿ ಹಮಸ್ಗಳೊಂದಿಗೆ ಸೆಣಸಾಡ್ತಿರೋ ಇಸ್ರೇಲ್, ಇನ್ನೊಂದ್ ಕಡೆ ಲೆಬನಾನ್ನ ಹೆಜ್ಬುಲ್ಲಾಗಳೊಂದಿಗೆ ಹೋರಾಟ ಮಾಡ್ತಾ ಇದೆ. ಇದೀಗ ಲೆಬನಾನ್ನ ನಬತಿಹ್ ಅನ್ನೋ ಕಡೆ ಏರ್ ಸ್ಟ್ರೈಕ್ ನಡೆಸಿದೆ. ಈ ದಾಳಿಯಲ್ಲಿ ಹೆಜ್ಬುಲ್ಲಾದ ಆಂಟಿ ಟ್ಯಾಂಕ್ ಕಮಾಂಡರ್ ಹಸನ್ ಕಮಲ್ ಹಲಾವಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ. ಈತ ಇಸ್ರೇಲ್ನ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದ್ದ. ಅಲ್ಲದೆ ದಕ್ಷಿಣ ಲೆಬನಾನ್ಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಾ ಇದ್ದ ಅಂತ ಇಸ್ರೇಲ್ ತಿಳಿಸಿದೆ. ಇನ್ನೊಂದು ಕಡೆ ಗಾಜಾ ಮೇಲೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಇದೀಗ ಗಾಜಾದ ಜಬಾಲಿಯಾ ಅನ್ನೋ ಕಡೆ ಹೊಸ ದಾಳಿ ನಡೆಸಿದ್ದು ಪರಿಣಾಮ 11 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸಿರಿಯಾ ಮೇಲೂ ಕೂಡ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ 6 ಜನ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಹಲವರು ಗಾಯಗೊಂಡಿದ್ದಾರೆ. ಹೀಗಂತ ಸಿರಿಯಾದ ವಿದೇಶಾಂಗ ಇಲಾಖೆ ಮಾಹಿತಿ ನೀಡಿದೆ. ಭಾರತ ಚೀನಾ ಮಧ್ಯೆ ಗಡಿ ವಿಚಾರವಾಗಿ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ. ಚೀನಾ ರಾಜಧಾನಿ ಬೀಜಿಂಗ್ನಲ್ಲಿ ವರ್ಕಿಂಗ್ ಮೆಕಾನಿಸಮ್ ಫಾರ್ ಕನ್ಸಲ್ಟೇಷನ್ ಅಂಡ್ ಕೋಆರ್ಡಿನೇಷನ್ WMCC ಹೆಸರಲ್ಲಿ ಮೀಟಿಂಗ್ ನಡೆಸಲಾಗಿದೆ. ಭಾರತದಿಂದ ವಿದೇಶಾಂಗ ಇಲಾಖೆಯ ಈಸ್ಟ್ ಏಷ್ಯಾ ಜಂಟಿ ಕಾರ್ಯದರ್ಶಿ ಗೌರಾಂಗ್ ಲಾಲ್ ದಾಸ್ ನೇತೃತ್ವದ ನಿಯೋಗ ಭಾಗಿಯಾಗಿತ್ತು. ಅತ್ತ ಚೀನಾ ಕಡೆಯಿಂದ ಚೀನಾ ವಿದೇಶಾಂಗ ಇಲಾಖೆಯ ಬೌಂಡ್ರಿ ಅಂಡ್ ಓಷಿಯಾನಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಜನರಲ್ ಹಾಂಗ್ ಲಿಯಾಂಗ್ ನೇತೃತ್ವದ ನಿಯೋಗ ಬಂದಿತ್ತು. ಈ ಸಭೆಯಲ್ಲಿ 2 ರಾಷ್ಟ್ರಗಳ ಅಧಿಕಾರಿಗಳು LAC ಗಡಿ ವಿಚಾರವಾಗಿ ಚರ್ಚಿಸಿದ್ದಾರೆ. ಗಡಿಯ ಸದ್ಯದ ಪರಿಸ್ಥಿತಿ ಬಗ್ಗೆ ರಿವ್ಯೂ ಮಾಡಿದ್ದಾರೆ.
ಅಲ್ಲದೆ ಗಡಿ ಸಮಸ್ಯೆಯನ್ನು ಬಗೆಹರಿಸೋಕೆ ಇದೇ ರೀತಿ ರಾಜತಾಂತ್ರಿಕ ಮತ್ತು ಸೇನಾ ಸಂಬಂಧ ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಹಾಗೆ ಕೈಲಾಸ ಮಾನಸ್ ಸರೋವರ ಯಾತ್ರೆ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದೆ. ಅಲ್ಲದೆ ಈ ವರ್ಷದ ಕೊನೆಯಲ್ಲಿ ಭಾರತದಲ್ಲಿ ನಡೆಯಲಿರೋ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೀಟಿಂಗ್ ತಯಾರಿ ಮಾಡಿಕೊಳ್ಳೋಕೆ ಉಭಯ ರಾಷ್ಟ್ರಗಳ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇನ್ನು ಕಳೆದ 5 ದಿನಗಳಿಂದ ದಕ್ಷಿಣ ಕೊರಿಯಾ ಕಾಡ್ಗಿಚ್ಚಿನಿಂದ ಹೊತ್ತಿ ಉರಿತಾ ಇದೆ. ದೊಡ್ಡ ಮಟ್ಟದಲ್ಲಿ ನಾಶ ಆಗಿದೆ. ಅಲ್ಲಿನ ಆಗ್ನೇಯ ಭಾಗದಲ್ಲಿರೋ ಸ್ಯಾಂಚೋಂಗ್ ಕೌಂಟಿ ಸೇರಿ ಹಲವು ಪ್ರದೇಶದಲ್ಲಿ ಕಾಡ್ಗಿಚ್ಚು ಆವರಿಸಿಕೊಂಡಿದೆ. ಕಾಡ್ಗಿಚ್ಚಿಗೆ ಇದುವರೆಗೆ 18 ಮಂದಿ ಪ್ರಾಣ ಕಳ್ಕೊಂಡಿದ್ದು 9 ಜನ ಗಾಯಗೊಂಡಿದ್ದಾರೆ. ಒಟ್ಟು 43,000 ಎಕರೆ ಅರಣ್ಯ ಪ್ರದೇಶ ನಾಶವಾಗಿದೆ. ಸುಮಾರು 2,000 ಕಟ್ಟಡಗಳು ಬೆಂಕಿಗೆ ಆಹುತಿಯಾಗಿವೆ. 1300 ವರ್ಷ ಹಳೆಯ ಬುದ್ಧನ ಟೆಂಪಲ್ ಸೇರಿ ಅನೇಕ ಐತಿಹಾಸಿಕ ದೇವಾಲಯಗಳು ಕೂಡ ನಾಶವಾಗಿವೆ. ಈಗ ಆಲ್ರೆಡಿ 27,000 ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಬೆಂಕಿ ಕಂಟ್ರೋಲ್ ಮಾಡೋಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು 130 ಹೆಲಿಕಾಪ್ಟರ್ಗಳನ್ನು ಕೂಡ ನಿಯೋಜಿಸಲಾಗಿದೆ. ಈ ವೇಳೆ ಒಂದು ಅನಾಹುತ ಕೂಡ ಆಗಿದೆ. ಬೆಂಕಿ ನಂದಿಸೋಕೆ ನಿಯೋಜನೆಗೊಂಡಿದ್ದ ಹೆಲಿಕಾಪ್ಟರ್ ಒಂದು ಪತನವಾಗಿ ಅದರಲ್ಲಿದ್ದ ಪೈಲಟ್ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಗಾಳಿ ವೇಗ ಹೆಚ್ಚಾಗಿರೋದ್ರಿಂದ ಬೆಂಕಿ ಆರಿಸೋಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಆದರೆ ಬುಧವಾರ ಸಣ್ಣ ಪ್ರಮಾಣದ ಮಳೆ ಬರೋ ನಿರೀಕ್ಷೆ ಇದೆ. ಮಳೆ ಬಂದರೆ ಕಾಡ್ಗಿಚ್ಚು ಸ್ವಲ್ಪ ತಣ್ಣಗಾಗ್ಬೋದು, ಇಲ್ಲಾಂದರೆ ಇನ್ನಷ್ಟು ಜಾಗಕ್ಕೆ ಹರಡಿ ಇನ್ನಷ್ಟು ಹಾನಿ ಮಾಡ್ಬೋದು ಅನ್ನೋ ಆತಂಕ ಇದೆ. ಸದ್ಯ ವರುಣನ ಆಗಮನಕ್ಕಾಗಿ ಸೌತ್ ಕೊರಿಯಾ ಜನ ಆಕಾಶದ ಕಡೆಗೆ ನೋಡೋ ರೀತಿ ಅನಾಹುತವನ್ನು ಉಂಟು ಮಾಡ್ತಾ ಇದೆ ಕಾಡ್ಗಿಚ್ಚು ಸೌತ್ ಕೊರಿಯಾದಲ್ಲಿ. IMF ಸಾಲದ ಕಾಯಂ ಗಿರಾಕಿ ಪಾಕಿಸ್ತಾನಕ್ಕೆ ಮತ್ತೆ ಸಹಾಯ ಮಾಡೋಕೆ IMF ಮುಂದಾಗಿದೆ. ಹೊಸದಾಗಿ $1.3 ಬಿಲಿಯನ್ ಅಂದರೆ ಸುಮಾರು 11,000 ಕೋಟಿ ರೂಪಾಯಿ ಸಾಲ ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಈಗ ಆಲ್ರೆಡಿ ಸಾಲ ಕೊಟ್ಟಿರೋದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ. ಇದಕ್ಕೆ ಅಪ್ರೂವಲ್ ಸಿಕ್ತು ಅಂತ ಆದರೆ ಹೆಚ್ಚುವರಿ $1 ಬಿಲಿಯನ್ ಸಾಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದ ಯೂಟ್ಯೂಬರ್ ರಜತ್ ಬುಟ್ ಹೊಸ ಪರ್ಫ್ಯೂಮ್ ಲಾಂಚ್ ಮಾಡಿ ಸಂಕಷ್ಟಕ್ಕೀಡಾಗಿದ್ದಾರೆ. 295 ಹೆಸರಿನ ಪರ್ಫ್ಯೂಮ್ ಅನ್ನು ಲಾಂಚ್ ಮಾಡಿ ಯೂಟ್ಯೂಬ್ನಲ್ಲಿ ಪ್ರಮೋಟ್ ಮಾಡಿರೋದಕ್ಕೆ ಇವರ ವಿರುದ್ಧ ಕೇಸ್ ದಾಖಲಾಗಿದೆ. ಯಾಕೆ, ಏನು ಪ್ರಾಬ್ಲಮ್ಮು ಅಂದ ಹಾಗೆ ಅದು ಪಾಕಿಸ್ತಾನದ ಪೀನಲ್ ಕೋಡ್ನ 295 ಸೂಚಿಸುತ್ತೆ. ಪ್ರವಾದಿ ಮಹಮ್ಮದ್ ಪೈಗಂಬರ್ರ ಹೆಸರನ್ನು ಅಪವಿತ್ರಗೊಳಿಸುವುದು ಸೆಕ್ಷನ್ 295C ಪ್ರಕಾರ ಧರ್ಮ ನಿಂದನೆ ಅಂತ ಪರಿಗಣಿಸಲಾಗುತ್ತೆ. ಇದಕ್ಕೆ 10 ವರ್ಷಗಳ ಜೈಲು ಶಿಕ್ಷೆ ಇದೆ. ಈ ಪೀನಲ್ ಕೋಡನ್ನೇ ಯಾಕೆ ಬಳಸಬೇಕಾಗಿತ್ತು? ಧಾರ್ಮಿಕ ಕಾನೂನಿಗೆ ಅಗೌರವ ತೋರಿಸೋದು ನಾರ್ಮಲೈಸ್ ಮಾಡೋಕೆ ರಜಬ್ ಈ ರೀತಿ ಪರ್ಫ್ಯೂಮಿಗೆ ಆ ಕಾನೂನಿನ ಕೋಡನ್ನ ಅದಕ್ಕೆ ಹೆಸರಿಟ್ಟಿದ್ದಾರೆ ಪರ್ಫ್ಯೂಮ್ಗೆ ಅಂತ ಹೇಳಿ ಅಷ್ಟೆಲ್ಲ ಕಲ್ಪಿಸ್ಕೊಂಡು ಅವ್ರ ಮೇಲೆ ಈಗ ಕೇಸ್ ಹಾಕಲಾಗಿದೆ. ಏನೋ ಭಾರತ ಮೂಲದ ಜೈ ಭಟ್ಟಾಚಾರ್ಯರನ್ನ ಅಮೆರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ NIH ನ ಡೈರೆಕ್ಟರ್ ಆಗಿ ನೇಮಕ ಮಾಡಲಾಗಿದೆ. ಅಮೆರಿಕದ ಸೆನೆಟ್ ಇವರ ಆಯ್ಕೆಯನ್ನ ಕನ್ಫರ್ಮ್ ಮಾಡಿದೆ. ಅಮೆರಿಕ ನಿಧಾನವಾಗಿ ಅಫ್ಘಾನಿಸ್ತಾನವನ್ನ ಈಗ ರೂಲ್ ಮಾಡ್ತಿರೋ ತಾಲಿಬಾನಿಗಳೊಂದಿಗೆ ಸಂಬಂಧ ಸರಿ ಮಾಡ್ಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಹಕಾನಿ ನೆಟ್ವರ್ಕ್ನ ಮಾಸ್ಟರ್ ಮೈಂಡ್ ತಾಲಿಬಾನ್ ಆಡಳಿತದ ಆಂತರಿಕ ಸಚಿವ ಸಿರಾಜುದ್ದೀನ್ ಹಕಾನಿ ಬಂಧನದ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಘೋಷಿಸಿದ್ದ ಬಹುಮಾನವನ್ನು ತೆಗೆದುಹಾಕಿತ್ತು. ಹೀಗಂತ ತಾಲಿಬಾನ್ ಸರ್ಕಾರ ತಿಳಿಸಿತ್ತು. ಈ ಕುರಿತು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಕೂಡ ಈಗ ಕನ್ಫರ್ಮ್ ಮಾಡಿದ್ದಾರೆ. ಅಲ್ಲದೆ ಈತ ತಾಲಿಬಾನ್ ನಾಯಕರ ಮೇಲಿನ ಬಹುಮಾನ ಕೂಡ ರದ್ದು ಮಾಡಿದ್ದಾರೆ. ಸಿರಾಜುದ್ದೀನ್ ಹಕಾನಿ ಸೇರಿ ಅಬ್ದುಲ್ ಅಜೀಜ್ ಹಕಾನಿ, ಯಾಹಿಯಾ ಹಕಾನಿ ಇದರಲ್ಲಿ ಪಟ್ಟಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಜಪಾನ್ನಲ್ಲಿ ಮರಣದಂಡನೆ ಶಿಕ್ಷೆಗೆ ಒಳಗಾಗಿ 40 ವರ್ಷಗಳಿಂದ ಜೈಲಿನಲ್ಲಿದ್ದ ಇವಾವೋ ಹಕಮಾತಾ ಅನ್ನೋ ವ್ಯಕ್ತಿ ಕೇಸ್ನಿಂದ ಖುಲಾಸೆಗೊಂಡಿದ್ದಾರೆ. ಜೊತೆಗೆ ಇದೀಗ ಅವರಿಗೆ ಪ್ರತಿದಿನಕ್ಕೆ ಸುಮಾರು 7,000 ರೂಪಾಯಿಯಂತೆ 12 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ಕೊಡಲಾಗಿದೆ. ಮಾಜಿ ಬಾಕ್ಸರ್ ಆಗಿರೋ ಇವಾವೋ ಹಕಮಾತಾ ಅವರನ್ನ ಕೊಲೆ ಪ್ರಕರಣದ ಕೇಸ್ನಲ್ಲಿ 1968ರಲ್ಲಿ ಬಂಧಿಸಲಾಗಿತ್ತು. ಆದರೆ ಇವರ ವಿರುದ್ಧ ಪೊಲೀಸರು ಸುಳ್ಳು ಸಾಕ್ಷಿ ನಿರ್ಮಿಸಿ ಜೈಲಿಗೆ ಹೋಗೋ ರೀತಿ ಮಾಡಿರೋದು ಈಗ ಸಾಬೀತಾಗಿದೆ. ಎಲ್ಲಿ 1968, ಎಲ್ಲಿ 2025? ಇದರಿಂದ ಬರೋಬ್ಬರಿ 5 ದಶಕದ ಬಳಿಕ ಇವರಿಗೆ ಆರೋಪ ಮುಕ್ತರಾಗಿದ್ದಾರೆ. ಆದರೆ ಅವರ ಜೀವನ ಹೋಯ್ತಲ್ಲ, ಹೀಗಾಗಿ ಎಲ್ಲ ಕೌಂಟ್ ಮಾಡಿಬಿಟ್ಟು ಈಗ ಟೋಟಲ್ 12 ಕೋಟಿ ರೂಪಾಯಿ ಕೊಡ್ತೀವಿ ಪರಿಹಾರ ಅಂತ ಹೇಳಿದ್ದಾರೆ. ಇದು ಜಸ್ಟಿಫೈಡ್ ಅಲ್ಲ, ಆದರೆ ಅಟ್ಲೀಸ್ಟ್ ಜಪಾನ್ನಲ್ಲಿ ನೋಡಿ ಈ ರೀತಿ ಪಾಪ ಅನ್ಯಾಯವಾಗಿ ಜೈಲಲ್ಲಿದ್ರು ಅಂತ ಹೇಳಿ ಪರಿಹಾರನಾದರೂ ಕೊಟ್ಟರು. ಆದರೆ ನಮ್ಮಲ್ಲಿ ಯಾರನ್ನು ಬೇಕಾದ್ರೂ ಹೊತ್ಕೊಂಡು ಹೋಗ್ಬೋದು, ಜೈಲಲ್ಲಿ ಏನು ಬೇಕಾದ್ರೂ ಆರೋಪ ಹೊರಿಸಿ ಇಡ್ಬೋದು. ಸಾಬೀತಾಗಿಲ್ಲ ಅಂದರೆ ಫೈಟ್ ಮಾಡು, ನೀನಲ್ಲ ಅಂತ ಪ್ರೂವ್ ಮಾಡ್ಕೊ. ಲಾಸ್ಟಿಗೆ ಪ್ರೂವ್ ಆಗಿ ನೀನು ಆರೋಪ ಮುಕ್ತನಾದರೆ ಅದೇ ನೀನು ಭಾಗ್ಯ, ಹೊರಗೆ ಹೋಗು ಅಷ್ಟೇ. ಪರಿಹಾರವೂ ಇಲ್ಲ, ಏನೂ ಕೊಡೋದಿಲ್ಲ ನಮ್ಮಲ್ಲಿ. ಆ ರೀತಿ ಫಿಟ್ ಮಾಡಿರೋ ಅಧಿಕಾರಿಗಳಿಗೆ, ನ್ಯಾಯಾಂಗದ ಪ್ರೋಸೆಸ್ಗೆ, ಅದರಲ್ಲಿರೋ ಜಡ್ಜ್ಗಳಿಗೆ ಇಲ್ಲಿ ಏನು ಪನಿಷ್ಮೆಂಟ್ ಆಗಲ್ಲ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಎಷ್ಟೋ ಕೇಸಲ್ಲಿ ಈ ರೀತಿಯಾಗಿ ನಿರಪರಾಧಿಗಳು ಅಂತ ಆಮೇಲೆ ಸಾಬೀತಾದರೂ ಕೂಡ ಕೆಲವೊಂದ್ಸಲಿ ಸಾಕ್ಷ್ಯ ಇಲ್ಲದೆ ಅಪರಾಧಿಗಳು ಕೂಡ ತಪ್ಪಿಸ್ಕೊಳ್ತಾರೆ, ಅದು ಬೇರೆ ವಿಚಾರ. ಕೆಲವೊಂದ್ಸಲಿ ನಿರಪರಾಧಿಗಳನ್ನು ಕೂಡ ಫ್ರೇಮ್ ಮಾಡಿ ಲಾಸ್ಟಿಗೆ ಅವರು ಶಿಕ್ಷೆ ಅನುಭವಿಸಿ ಹೊರಗೆ ಬಂದು ನಾನು ಆರೋಪ ಮುಕ್ತನಾಗಿ ಬಂದಿದ್ದೆ ದೊಡ್ಡ ಭಾಗ್ಯ ಅಂತ ಸುಮ್ಮನಿರಬೇಕು ಅಷ್ಟೇ ನಮ್ಮಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.